ಕೇರಳದಲ್ಲಿ ಮತ್ತೆ ನಿಫಾ ವೈರಸ್ ಆರ್ಭಟ ಜೋರಾಗಿದೆ. ಕೋಝಿಕೋಡ್ನಲ್ಲಿ ಮಹಾಮಾರಿಯ ಭೀತಿ ಹರಡಿದೆ. ಮತ್ತೆ ದೃಢಪಟ್ಟಿದೆ ನಿಫಾ ವೈರಸ್ ಸೋಂಕು. ಕೇರಳ ಆರೋಗ್ಯ ಇಲಾಖೆಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. 43 ವರ್ಷದ ವ್ಯಕ್ತಿಗೆ ಭೀಕರ ವೈರಸ್ ತಗುಲಿದೆ. ಕೋಝಿಕೋಡ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಪರೀಕ್ಷೆಯನ್ನು ನಡೆಸಲಾಗಿದೆ. ಪ್ರಾಥಮಿಕ ಸ್ವಾಬ್ ಪರೀಕ್ಷೆಯಲ್ಲಿ ಸೋಂಕು ಕನ್ಫರ್ಮ್ ಆಗಿದೆ. ಫೆರೋಕ್ ಮೂಲದ ವ್ಯಕ್ತಿಗೆ ಪಾಸಿಟಿವ್ ಆಗಿದೆ ವರದಿ. ವಿಶೇಷ ಪ್ರತ್ಯೇಕ ವಾರ್ಡ್ಗೆ ರೋಗಿಯನ್ನು ಇದೀಗ ಶಿಫ್ಟ್ ಮಾಡಲಾಗಿದೆ. ಫೆರೋಕ್ ಮೂಲದ ವ್ಯಕ್ತಿಗೆ ಪಾಸಿಟಿವ್ ಆಗಿರುವಂಥದ್ದು. ವೆಂಟಿಲೇಟರ್ ಮೂಲಕ ಚಿಕಿತ್ಸೆ ಮುಂದುವರೆದಿದೆ ವಿಶೇಷ ಪ್ರತ್ಯೇಕ ವಾರ್ಡ್ನಲ್ಲಿ. ರೋಗಿಯ ಪರಿಸ್ಥಿತಿ ತೀರಾ ಗಂಭೀರ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. 1 ವಾರದ ಹಿಂದೆ ತೀವ್ರ ಜ್ವರ ಬಂದಿತ್ತಂತೆ. ಮಾರಣಾಂತಿಕ ಎನ್ಸೆಫಾಲಿಟಿಸ್ ಲಕ್ಷಣ ಪತ್ತೆಯಾಗಿದೆ. ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಅಡ್ಮಿಟ್ ಮಾಡಲಾಗಿದ್ದು, ಅಂದರೆ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದು ರೋಗಿ. ಆತನ ಆರೋಗ್ಯ ಕ್ಷಣಕ್ಕೂ ಕೂಡ ಕ್ಷೀಣಿಸುತ್ತಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತು ಕ್ಷಣಕ್ಕೂ ನಿಫಾ ವೈರಸ್ ಆತಂಕ ಹೆಚ್ಚಾಗ್ತಾ ಇದೆ ಆ ಭಾಗದಲ್ಲಿ. ಕೇರಳದಲ್ಲಿ ಮತ್ತೆ ನಿಫಾ ವೈರಸ್ ಆರ್ಭಟ ಜೋರಾಗಿರುವಂಥದ್ದು. ಕೋಝಿಕೋಡ್ನಲ್ಲಿ ಮಹಾಮಾರಿ ಭೀತಿ ಆವರಿಸಿದೆ. ಕೇರಳದಲ್ಲಿ ನಿಫಾ ವೈರಸ್ ಸೋಂಕು ಪತ್ತೆಯಾಗಿದೆ. ಏನಿದು ನಿಫಾ ವೈರಸ್ ಸೋಂಕು? ಸಹಜವಾಗಿ ಒಂದಷ್ಟು ಆತಂಕವನ್ನು ಉಂಟು ಮಾಡ್ತಾ ಇದೆ ನಿಫಾ ವೈರಸ್ ಸೋಂಕು. ಈ ಸೋಂಕಿಗೆ ತುತ್ತಾದಂಥ ವ್ಯಕ್ತಿ ಈಗಾಗಲೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಚಿಕಿತ್ಸೆ ಪಡಿತಾ ಇರುವಂತಹ ವ್ಯಕ್ತಿಯನ್ನು ಐಸಿಯುನಲ್ಲಿ ದಾಖಲು ಮಾಡಲಾಗಿದೆ. ಕೇರಳದ ಕೋಝಿಕೋಡ್ ಜಿಲ್ಲೆಯಲ್ಲಿ 43 ವರ್ಷದ ವ್ಯಕ್ತಿಯೊಬ್ಬರಲ್ಲಿ ನಿಫಾ ವೈರಸ್ ಸೋಂಕು ಇರುವುದು ಈಗಾಗಲೇ ದೃಢಪಟ್ಟಿದೆ. ಈಗಾಗಲೇ ಕೇರಳದಲ್ಲಿ ರಾಜ್ಯಾದ್ಯಂತ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಸದ್ಯಕ್ಕೆ ಸೋಂಕಿತ ರೋಗಿಯನ್ನು ಕೋಝಿಕೋಡ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ಇರಿಸಿ ತೀವ್ರ ನಿಗಾದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮತ್ತು ಸೋಂಕಿತ ವ್ಯಕ್ತಿಯು ಆಸ್ಪತ್ರೆಗೆ ಬರುವ ಮುನ್ನ ಹಲವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗಿದ್ದು, ಆರೋಗ್ಯ ಇಲಾಖೆಯು ಅವರ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕದಲ್ಲಿ ಯಾರೆಲ್ಲ ಇದ್ದರು ಅನ್ನುವಂಥ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ರೋಗಿಯೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಇತರರನ್ನು ಕ್ವಾರಂಟೈನ್ನಲ್ಲಿ ಇರಿಸಲು ಸೂಚಿಸಲಾಗಿದೆ. ಸದ್ಯಕ್ಕೆ ಸ್ಥಳೀಯವಾಗಿ ಪ್ರಾಥಮಿಕ ಪರೀಕ್ಷೆ ಪಾಸಿಟಿವ್ ಬಂದಿದ್ದು, ಅಂತಿಮ ದೃಢೀಕರಣಕ್ಕಾಗಿ ಮಾದರಿಗಳನ್ನು ಪುಣೆಯ ರಾಷ್ಟ್ರೀಯ ವೈರಾಲಜಿ ಸಂಸ್ಥೆಗೆ ಕಳುಹಿಸಿಕೊಡಲಾಗಿದೆ. ಆದರೆ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ. ಸಾರ್ವಜನಿಕರು ಆತಂಕ ಪಡುವಂಥ ಅಗತ್ಯ ಇಲ್ಲ ಅಂತ ಕೇರಳ ಆರೋಗ್ಯ ಸಚಿವರು ಹೇಳಿದ್ದಾರೆ. ಸಾಮಾನ್ಯವಾಗಿ ಈ ನಿಫಾ ವೈರಸ್ ಬಗ್ಗೆ ಸಾರ್ವಜನಿಕರು ತಿಳಿದುಕೊಳ್ಳಲೇಬೇಕಾದಂಥ ಒಂದು ಮಾಹಿತಿ ಅಂದರೆ ತೀವ್ರ ಜ್ವರ ಬರುತ್ತೆ ಮತ್ತು ತಲೆನೋವು ಬರುತ್ತೆ, ಅಧಿಕವಾಗಿ ಕೆಮ್ಮು ಬರುತ್ತೆ, ಉಸಿರಾಟದ ತೊಂದರೆ ಕೂಡ ಎದುರಾಗುತ್ತೆ, ಗಂಟಲು ನೋವು ಬರುತ್ತೆ ಮತ್ತು ಸ್ನಾಯುಗಳ ನೋವು ಕೂಡ ಬರುತ್ತೆ. ಗಂಭೀರ ಸ್ಥಿತಿಯಲ್ಲಿ ಮೆದುಳಿನ ಉರಿಯೂತ ಹಾಗೂ ಪ್ರಜ್ಞೆ ತಪ್ಪುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಸಾರ್ವಜನಿಕರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಣ್ಣುಗಳನ್ನು ತಿನ್ನುವಾಗ ಜಾಗೃತಿಯನ್ನು ಮಾಡಿ, ಅಂದರೆ ಆ ಜಾಗೃತಿ ಇರಲಿ. ಬಾವಲಿಗಳು ಕಚ್ಚಿದ ಅಥವಾ ಪಕ್ಷಿಗಳು ತಿಂದು ಉದುರಿಸಿದ ಹಣ್ಣುಗಳನ್ನು ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಹಣ್ಣು ಹಾಗೂ ತರಕಾರಿಗಳನ್ನು ಬಳಸುವ ಮುನ್ನ ನೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳಿ. ಹಾಗೆ ಆಸ್ಪತ್ರೆಗಳಿಗೆ ಅಥವಾ ಜನನಿಬಿಡ ಪ್ರದೇಶಗಳಿಗೆ ಹೋಗುವಾಗ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ ಮತ್ತು ಸ್ಯಾನಿಟೈಸರ್ ಬಳಸಿ. ಮತ್ತು ವಿಶೇಷವಾಗಿ ಹಣ್ಣು ತಿನ್ನುವ ಬಾವಲಿಗಳು ಹಾಗೂ ಹಂದಿಗಳ ಸಂಪರ್ಕಕ್ಕೆ ಬಾರದಂತೆ ಎಚ್ಚರವನ್ನು ವಹಿಸಿ ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಕೇರಳದ ಗಡಿ ಜಿಲ್ಲೆಗಳಾದ ಕರ್ನಾಟಕದ ದಕ್ಷಿಣ ಕನ್ನಡ, ಚಾಮರಾಜನಗರ ಮತ್ತು ಕೊಡಗು ಸೇರಿದಂತೆ ಕರ್ನಾಟಕದ ಗಡಿ ಭಾಗಗಳಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಕರ್ನಾಟಕದ ಗಡಿ ಭಾಗದಲ್ಲಿ ಈ ಕೇರಳ ಕಡೆಯಿಂದ ರಾಜ್ಯಕ್ಕೆ ಬರುವಂಥವ್ರ ಮೇಲೂ ಕೂಡ ತೀವ್ರ ನಿಗಾ ಇಡಲಾಗ್ತಾ ಇದೆ. ಅದರ ಜೊತೆಗೆ ರಾಜ್ಯದಿಂದ ಕೇರಳಕ್ಕೆ ಹೋಗುವವರ ಮೇಲೂ ಕೂಡ ತೀವ್ರ ನಿಗಾ ಇಡಲಾಗ್ತಾ ಇರುವಂಥದ್ದು. ಸಾರ್ವಜನಿಕರು ಭಾರಿ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಕೇರಳದಲ್ಲಿ ಹರಡಿರುವಂಥ ನಿಫಾ ವೈರಸ್ ಕೆಲವೊಮ್ಮೆ ಜೀವವನ್ನೇ ತೆಗೆದುಬಿಡುವಂಥ ಒಂದು ಸಾಧ್ಯತೆ ಇರುತ್ತೆ. ಅಂಥ ಒಂದು ಆತಂಕ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಅಲ್ಲಿನ ಕೇರಳ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದೆ.